ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಂತಹ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತನ್ನ ಎಲ್ಲೋ ಒಂದ್ ಕಡೆ ಉಳಿಸ್ಕೊಳ್ತಾ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆ ಉದ್ಭವಿಸಿದೆ. ಈ ಒಂದು ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಹಿಂದೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಗೃಹಲಕ್ಷ್ಮಿಯ ಒಂದು ಯೋಜನೆಗೆ ಸಂಬಂಧಿಸಿದಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು. ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಮಹಿಳೆಯರಿಗೆ 2,000 ರೂಪಾಯಿ ಹಣ ಜಮಾ ಆಗುತ್ತೆ ಅವರ ಖಾತೆಗೆ ಅಂತ. ತದನಂತರ ಗಣೇಶ ಚತುರ್ಥಿಯ ಸಂದರ್ಭದಲ್ಲೂ ಸಹ ಮಹಿಳೆಯರ ಖಾತೆಗೆ ಹಣ ಜಮಾ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಆ ಒಂದು 2 ಹಬ್ಬದ ಸಂದರ್ಭದಲ್ಲಿ ಮಹಿಳೆಯರ ಖಾತೆಗೆ ಯಾವುದೇ ಒಂದು ಹಣ ಜಮಾ ಆಗಿಲ್ಲ. ಇದೀಗ ದಸರಾ ಹಬ್ಬದ ಸಂದರ್ಭದಲ್ಲಿ ಮಹಿಳೆಯರ ಖಾತೆಗೆ ಆಗಸ್ಟ್ ತಿಂಗಳ ಹಣ ಜಮಾ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅದಲ್ಲದೆ ಆರ್ಥಿಕ ಇಲಾಖೆಯಿಂದ ಹಣ ಈಗಾಗಲೇ ಬಿಡುಗಡೆ ಆಗಿದೆ. ಇನ್ನೇನು 2-3 ದಿನದಲ್ಲಿ ಅಂದ್ರೆ ದಸರಾ ಹಬ್ಬದ ಹೊತ್ತಿನಲ್ಲಿ ದಸರಾ ಹಬ್ಬವನ್ನ ಮಹಿಳೆಯರು ಆರಾಮವಾಗಿ ಖುಷಿಯಿಂದ ಮಾಡಬಹುದು. ಆ ಒಂದು ಏನು ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣ ಜಮಾ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಿರುವಂತ ಒಂದು ಹೇಳಿಕೆಯನ್ನ ಗಮನಿಸಿದ್ರೆ ಇದುವರೆಗೂ ಸಹ ಯಾವುದೇ ಒಂದು ರೀತಿಯಾದಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತಹ 2,000 ರೂಪಾಯಿ ಹಣ ಜಮಾ ಆಗಿಲ್ಲ. ಆದ್ರೆ ಯಾಕೆ ಕೊಟ್ಟ ಮಾತನ್ನ ಸರಿಯಾಗಿ ಸರ್ಕಾರ ಉಳಿಸ್ಕೊಳ್ತಾ ಇಲ್ಲ ಅನ್ನುವಂತ ಒಂದು ಮಾತು ಈಗಾಗಲೇ ಸಾಕಷ್ಟು ಚರ್ಚೆ ಆಗಿರುವಂತದ್ದು. ಯಾಕೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನುವಂಥ ಒಂದು ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇದೇ ರೀತಿಯಾಗಿ ಪ್ರೋತ್ಸಾಹಿಸಿ. ಈ ಹಿಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಅಂದ್ರೆ ಮಹಿಳಾ ದಸರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಿದ್ದಾರೆ ಸಾಕಷ್ಟು ವಿಚಾರಗಳ ಬಗ್ಗೆಯೂ ಚರ್ಚೆ ಮಾಡಿದ್ರು. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ನೀಡಿದ್ರು. ಅಂದ್ರೆ ರಾಜ್ಯ ಸರ್ಕಾರ ತಂದಂತಹ ಗ್ಯಾರಂಟಿ ಯೋಜನೆಯಿಂದ ರಾಜ್ಯದ ಜನರಿಗೆ ಸಾಕಷ್ಟು ಅನುಕೂಲವಾಗಿದೆ. 1,24,00,000 ಜನರಿಗೆ ಈಗಾಗಲೇ 22 ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದೇವೆ. ಈಗ ಜುಲೈ ತಿಂಗಳ ಹಣ ಅಂದ್ರೆ 23ನೇ ಕಂತಿನ ಹಣ ಬಿಡುಗಡೆ ಮಾಡ್ತೇವೆ. ದಸರಾ ಹಬ್ಬಕ್ಕೆ ಅನುಕೂಲವಾಗಲಿ ಎನ್ನುವಂತ ಒಂದು ಉದ್ದೇಶಕ್ಕಾಗಿ ಮಹಿಳೆಯರಿಗೆ ಅಂದ್ರೆ ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾ ಮಾಡ್ತೇವೆ. 3 ದಿನದ ಹಿಂದೆ ಅಷ್ಟೇ ಈಗಾಗಲೇ ಜುಲೈ ತಿಂಗಳ ಹಣ ಬಿಡುಗಡೆ ಆಗಿದೆ. ಇನ್ನೇನು 2-3 ದಿನದಲ್ಲಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗುತ್ತೆ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಈಗಾಗಲೇ ಆಯುಧ ಪೂಜೆಯೂ ಆಯಿತು, ಇವತ್ತು ದಸರಾ ಅಂಬಾರಿಯೂ ಸಹ ಆಯಿತು. ಆದ್ರೆ ಇದುವರೆಗೂ ಸಹ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಿಲ್ಲ. ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಮಹಿಳೆಯರು. ಈ ಬಾರಿಯಾದ್ರೂ ಹಬ್ಬದ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಹಣ ಬರುತ್ತಾ ಅನ್ನುವಂತ ಸಾಕಷ್ಟು ನಿರೀಕ್ಷೆ ಇತ್ತು. ಆದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಈಗಾಗಲೇ ಬರೋಬ್ಬರಿ 3 ತಿಂಗಳ ಹಣ ಮಹಿಳೆಯರ ಖಾತೆಗೆ ಜಮಾ ಆಗ್ಬೇಕಾಗಿದೆ. ಆದ್ರೆ ಕೆಲವೊಂದು ಮಹಿಳೆಯರು ಅಂದ್ರೆ ಕೆಲವೊಂದು ಜಿಲ್ಲೆಯ ಮಹಿಳೆಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ನು ನಮಗೆ 4-5 ತಿಂಗಳ ಹಣ ಜಮಾ ಆಗಿಲ್ಲ ಕೆಲವೊಂದು ಜಿಲ್ಲೆಗಳಲ್ಲಿ ಎನ್ನುವಂತ ಒಂದು ಮಾತನ್ನು ಸಹ ಹೇಳ್ತಾ ಇರುವಂತದ್ದು. ಅಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಕಂತುಗಳ ಒಂದು ಹಣವನ್ನ ಇದುವರೆಗೂ ಸಹ ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ. ಇದರಿಂದಾಗಿ ಲಕ್ಷಾಂತರ ಒಂದು ಮಹಿಳೆಯರು ದಸರಾ ಹಬ್ಬವನ್ನ ಸಡಗರದಿಂದ ಆಚರಿಸಬೇಕು ಅಂತ ಏನ್ ಅನ್ಕೊಂಡಿದ್ರು ಆ ಒಂದು ದಸರಾಗೂ ದಯೆ ತೋರ್ಲೇ ಇಲ್ಲ ರಾಜ್ಯ ಸರ್ಕಾರ ಅನ್ನುವಂತ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಒಂದು ಕಡೆ ಬೆಲೆ ಏರಿಕೆ ಸಮಯದಲ್ಲಿ ನಮ್ಮ ಕುಟುಂಬಗಳು ಅಂದ್ರೆ ದೊಡ್ಡ ಒಂದು ಆಧಾರ ಅಂತಾನೆ ಅನ್ಕೊಂಡಿದ್ರು ಕೆಲವೊಂದು ಬಡ ಕುಟುಂಬಗಳು 2,000 ರೂಪಾಯಿ ಹಣ ಪ್ರತಿ ತಿಂಗಳು ಬರೋದ್ರಿಂದ ಎಲ್ಲೋ ಒಂದ್ ಕಡೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಮಾತುಗಳು ಸಹ ಈಗಾಗಲೇ ಮಹಿಳೆಯರ ಬಾಯಿಂದನೇ ಸಹ ಕೇಳಿ ಬಂದಿದೆ. ಇದರ ನಡುವೆ ಒಂದ್ ಕಡೆ BPL ಕಾರ್ಡ್ ರದ್ದಾಗುತ್ತಾ ಅನ್ನುವಂತ ಒಂದು ಚರ್ಚೆಗಳು ಸಹ ಆಗ್ತಾ ಇದೆ. ಈ ಎಲ್ಲದರ ನಡುವೆ ಗೃಹಲಕ್ಷ್ಮಿ ಹಣ ಯಾಕೆ ಡಿಲೇ ಆಗ್ತಾ ಇದೆ, ಯಾಕೆ ಸರಿಯಾದ ಸಮಯಕ್ಕೆ ಗೃಹಲಕ್ಷ್ಮಿ ಹಣವನ್ನ ರಾಜ್ಯ ಸರ್ಕಾರ ಹಾಕ್ತಾ ಇಲ್ಲ? ಒಂದ್ ಕಡೆ ಈಗಾಗಲೇ HM ರೇವಣ್ಣ ಅವರು ಒಂದ್ ಕಡೆ ಹೇಳಿದ್ರು ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡಕ್ ಆಗಲ್ಲ, 3 ತಿಂಗಳಿಗೊಮ್ಮೆ ನಾವು ಮಹಿಳೆಯರ ಖಾತೆಗೆ ಹಣ ಹಾಕ್ತೇವೆ ಅನ್ನುವಂತ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. HM ರೇವಣ್ಣ ಅವರ ಒಂದು ಹೇಳಿಕೆಯಿಂದಾಗಿ ಎಲ್ಲೊಂದ್ ಕಡೆ ವಿಪಕ್ಷಗಳು ಸಹ ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ವು. ಏನು ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ, ಚುನಾವಣಾ ಸಂದರ್ಭದಲ್ಲಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣವನ್ನ ನಾವು ಜಮಾ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರಿ. ಇದೀಗ ಯಾಕೆ ಮಾತನ್ನ ಬದಲಿಸ್ತಿದ್ದೀರಾ? ಕೊಟ್ಟ ಮಾತಿನಂತೆ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡಿ ಅನ್ನೋದು ಕೇವಲ ವಿಪಕ್ಷಗಳ ನಾಯಕರ ಮಾತಾಗಿಲ್ಲ, ರಾಜ್ಯದ ಮಹಿಳಾ ಮಣಿಯರ ಮಾತು ಸಹ ಆಗಿದೆ ಅಂತ ಹೇಳ್ಬೋದು. ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ
ಫಲ ರಾಜ್ಯದ ಮಹಿಳೆಯರಿಗೆ ದೊರೀತಾ ಇಲ್ಲ. ರಾಜ್ಯದ ಲಕ್ಷಾಂತರ ಫಲಾನುಭವಿಗಳೇನಿದ್ದಾರೆ ದಸರಾ ಹಬ್ಬದ ಸಂದರ್ಭದಲ್ಲಿ 2,000 ರೂಪಾಯಿ ಹಣ ಬರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಮೈಸೂರಲ್ಲಿ ಮಹಿಳಾ ದಸರಾ ನಡೆದಂತಹ ಸಂದರ್ಭದಲ್ಲಿ ಈ ಒಂದು ಮಾತನ್ನ ಹೇಳಿದ್ದಾರೆ. ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ಹಣ ಬರುತ್ತೆ, ಖುಷಿಯಾಗಿ ನಾವು ಹಬ್ಬ ಮಾಡಬಹುದು ಅನ್ನುವಂತ ಒಂದು ಚಿಂತನೆಯಲ್ಲಿ ರಾಜ್ಯದ ಮಹಿಳೆಯರಿದ್ರು. ಈಗಾಗಲೇ ದಸರಾ ಒಂದು ಸಡಗರ ಎಲ್ಲ ಒಂದ್ ಕಡೆ ಮಾಸಿ ಹೋಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ರಾಜ್ಯ ಸರ್ಕಾರ ಕೊಟ್ಟಂತಹ 2,000 ರೂಪಾಯಿ ಹಣದಿಂದ ಸಾಕಷ್ಟು ಕುಟುಂಬಗಳು ನಿರ್ವಹಣೆ ಆಗ್ತಾ ಇದೆ. ಮಕ್ಕಳ ಶಿಕ್ಷಣ ಇರ್ಬೋದು, ಮನೆಯ ಒಂದು ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳಿಗೆ ಈ ಒಂದು 2,000 ರೂಪಾಯಿ ಹಣದಿಂದ ಸಾಕಷ್ಟು ಸಹಾಯಕವಾಗ್ತಾ ಇದೆ. ಆದ್ರೆ ಫಲಾನುಭವಿಗಳ ಖಾತೆಗೆ ಜೂನ್ನಲ್ಲಿ 2,000 ರೂಪಾಯಿ ಹಣ ಜಮಾ ಆಗಿತ್ತು. ಅದಾದ ನಂತರ ಇದುವರೆಗೂ ಜುಲೈ, ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳ ಒಂದು ಹಣ ಬರಬೇಕಾಗಿದೆ. ಈಗಾಗಲೇ ಏನಿದೆ ಅಕ್ಟೋಬರ್ ತಿಂಗಳು ಸಹ ಪ್ರಾರಂಭವಾಗಿದೆ. ಅಂದ್ರೆ 2023 ಆಗಸ್ಟ್ ನಲ್ಲಿ ಯೋಜನೆ ಶುರುವಾದ ನಂತರ ಕೆಲವು ತಿಂಗಳು ನಿರಂತರವಾಗಿ ಹಣವನ್ನ ರಾಜ್ಯ ಸರ್ಕಾರ ಜಮಾ ಮಾಡಿದೆ. ಆದ್ರೆ ತದನಂತರದ ಅವಧಿಯಲ್ಲಿ ಬಂದಂತಹ ಕೆಲವೊಂದು ತಾಂತ್ರಿಕ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ತಾಂತ್ರಿಕ ಸಮಸ್ಯೆಯನ್ನ ಇದುವರೆಗೂ ಯಾಕೆ ಸರಿ ಮಾಡ್ತಾ ಇಲ್ಲ, ಅಷ್ಟೊಂದು ವೀಕ್ ಇದೆಯಾ ಡಿಪಾರ್ಟ್ಮೆಂಟ್ ಅನ್ನುವಂತ ಒಂದು ಚರ್ಚೆಗಳು ಸಹ ಶುರುವಾಗಿರುವಂತದ್ದು. ಅಂದ್ರೆ 3-4 ತಿಂಗಳು ಕಾಯುವಂತಹ ಪರಿಸ್ಥಿತಿ ರಾಜ್ಯದ ಮಹಿಳೆಯರಿಗೂ ಸಹ ಎದುರಾಗಿದೆ. ಎಷ್ಟೋ ಒಂದು ಜಿಲ್ಲೆಗಳಲ್ಲಿ ಮಹಿಳೆಯರು ದಿನ ಬೆಳಗಾದ್ರೆ ಬ್ಯಾಂಕಿಗೆ ಹೋಗಿ ಹಣ ಬಂದಿದೆಯಾ ಇಲ್ವಾ ಅನ್ನುವಂತ ಒಂದು ವಿಚಾರಣೆಯನ್ನು ಸಹ ನಡೆಸ್ತಾ ಇದ್ದಾರೆ. ಹೀಗಾಗಿ ಕಳೆದ 3 ತಿಂಗಳಿನಿಂದ ಹಣ ಬರ್ತಾ ಇಲ್ಲ. ಕೆಲವೊಂದು ಜಿಲ್ಲೆಗಳಲ್ಲಿ 6-7 ತಿಂಗಳ ಹಣ ಬಂದಿಲ್ಲ ಅನ್ನುವಂತ ಒಂದು ಮಾತನ್ನು ಮಹಿಳೆಯರು ಸಹ ಹೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರದ ಪ್ರಕಾರ ಈಗಾಗಲೇ ಈ ಹಿಂದೆ ಅಂದ್ರೆ ಜೂನ್ ತಿಂಗಳ ಹಣ ಮಾತ್ರ ಜಮಾ ಆಗಿರೋದು. ಜುಲೈ, ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳ ಹಣ ಬಾಕಿ ಇದೆ. ಅಂದ್ರೆ ಬರೋಬ್ಬರಿ 3 ತಿಂಗಳ ಹಣ ಇನ್ನೂ ಸಹ ರಾಜ್ಯ ಸರ್ಕಾರ ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡಬೇಕಾಗಿದೆ. ಕಳೆದ 3 ತಿಂಗಳ ಹಣವನ್ನ ಯಾಕೆ ಜಮಾ ಮಾಡ್ತಾ ಇಲ್ಲ? ಸರ್ಕಾರದ ಬಳಿ ಆರ್ಥಿಕ ಸಂಕಷ್ಟಕ್ಕೆ ಸರ್ಕಾರ ಏನಾದ್ರೂ ಈಡಾಗಿದೆಯಾ ಅನ್ನುವಂತ ಒಂದು ಚರ್ಚೆ ಸಹ ಶುರುವಾಗಿದೆ. ಯಾಕಂದ್ರೆ ಈಗಾಗಲೇ ವಿಪಕ್ಷಗಳು ಸಹ ಏನ್ ಆರೋಪವನ್ನ ಮಾಡಿದ್ರು, ಪಂಚ ಗ್ಯಾರಂಟಿ ಯೋಜನೆಯಿಂದಾಗಿ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅನ್ನುವಂತ ಒಂದು ಮಾತನ್ನ ಆರಂಭದಿಂದಲೂ ಸಹ ಹೇಳ್ತಾ ಬಂದಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಈಗ ನಡ್ಕೊಳ್ತಿರೋದನ್ನ ನೋಡಿದ್ರೆ, ಅಂದ್ರೆ ಸರಿಯಾದ ರೀತಿಯಲ್ಲಿ ಮಹಿಳೆಯರ ಖಾತೆಗೆ ಹಣ ಜಮಾ ಆಗದೆ ಇರೋದನ್ನ ನೋಡಿದ್ರೆ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದೆಯಾ ಅನ್ನುವಂತ ಒಂದು ಪ್ರಶ್ನೆಯೂ ಸಹ ಇಲ್ಲಿ ಸಹಜವಾಗಿ ಉದ್ಭವಿಸಿರುವಂತದ್ದು. ಅಂದ್ರೆ ಈಗಾಗಲೇ ಏನು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳ ಹಣ ಬಾಕಿ ಇದೆ 3 ತಿಂಗಳದ್ದು. ಈ ಒಂದು 3 ತಿಂಗಳ ಹಣವನ್ನ ಏಕಕಾಲದಲ್ಲಿ ಹಾಕಿದ್ರೆ ದಸರಾ ಹಾಗೂ ದೀಪಾವಳಿಯ ಏನು ಇದೆ ಹಬ್ಬ ಇದೆ ಅದನ್ನ ಉತ್ತಮವಾಗಿ ಮಾಡಬಹುದು ಅಥವಾ ತುಂಬಾ ಚೆನ್ನಾಗಿ ನಮ್ಮ ಹಬ್ಬವನ್ನ ಸೆಲೆಬ್ರೇಟ್ ಮಾಡಬಹುದು ಅನ್ನುವಂಥದ್ದು ಮಹಿಳೆಯರ ಕನಸಾಗಿತ್ತು. ಆದ್ರೆ ಇದೀಗ ದಸರಾ ಹಬ್ಬವೂ ಸಹ ಮುಗಿತಾ ಬಂತು. ಇದುವರೆಗೂ ಸಹ ಮಹಿಳೆಯರ ಖಾತೆಗೆ 1 ರೂಪಾಯಿಯನ್ನು ಸಹ ರಾಜ್ಯ ಸರ್ಕಾರ ಹಾಕಿಲ್ಲ. ಇನ್ನೇನು ಈ ತಿಂಗಳು 22ರಿಂದ ದೀಪಾವಳಿ ಹಬ್ಬವೂ ಸಹ ಶುರುವಾಗುತ್ತೆ. ಅದರ ಒಳಗೆ ರಾಜ್ಯ ಸರ್ಕಾರ ಮಹಿಳೆಯರ ಖಾತೆಗೆ ಒಂದು ತಿಂಗಳ ಒಂದು 2,000 ರೂಪಾಯಿ ಹಣವನ್ನಾದ್ರೂ ಹಾಕುತ್ತಾ ಅಥವಾ 3 ತಿಂಗಳ ಹಣವನ್ನ ಒಟ್ಟಿಗೆ ಹಾಕುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಇಲ್ಲಿ 3 ತಿಂಗಳ ಹಣವನ್ನ ಒಟ್ಟಿಗೆ ಹಾಕುವಂತಹ ಒಂದು ವಿಚಾರವನ್ನ ಸರ್ಕಾರದ ಮುಂದೆ ಸಾಕಷ್ಟು ಬೇಡಿಕೆಗಳನ್ನ ಮಹಿಳೆಯರಿಟ್ಟರು ಸಹ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಜುಲೈ, ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಏನು 3 ತಿಂಗಳ ಹಣವನ್ನ ಒಟ್ಟಿಗೆ ಹಾಕೋಲ್ಲ. ಯಾಕೆಂದ್ರೆ ಕೇವಲ ಸಾಕಷ್ಟು ಟೀಕೆಗಳು ಶುರುವಾಗ್ತಾ ಇರೋದ್ರಿಂದ ಏನಾದ್ರೂ ಒಂದು ಮಾಡಿ ರಾಜ್ಯ ಸರ್ಕಾರ 1 ತಿಂಗಳ ಹಣವನ್ನ ಅಂದ್ರೆ ಜುಲೈ ತಿಂಗಳ ಹಣವನ್ನ ಜಮಾ ಮಾಡಬಹುದು ಅನ್ನುವಂತ ಒಂದು ಹೇಳ್ಬಹುದು. ಯಾಕಂದ್ರೆ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ, ಇನ್ನೇನು 2-3 ದಿನಗಳಲ್ಲಿ ಹಣ ಬರುತ್ತೆ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿ ಬರೋಬ್ಬರಿ 1 ವಾರಗಳು ಕಳೆದ್ರು ಸಹ ಇದುವರೆಗೂ ಸಹ ಮಹಿಳೆಯರ ಖಾತೆಗೆ 1 ತಿಂಗಳ ಹಣ ಇನ್ನೂ ಜಮಾ ಆಗಿಲ್ಲ. ಹಾಗಾಗಿ ಇನ್ನು 3 ತಿಂಗಳು ಏನು ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಆ ಒಂದು 3 ತಿಂಗಳ ಹಣದಲ್ಲಿ ಕೇವಲ 1 ತಿಂಗಳ ಹಣ ಮಾತ್ರ ಮಹಿಳೆಯರ ಖಾತೆಗೆ ಏನು ಮುಂಬರುವಂತ ದಿನಗಳಲ್ಲಿ ಅಂದ್ರೆ ಆಗಸ್ಟ್ ಅಂದ್ರೆ ಅಕ್ಟೋಬರ್ 15ರ ಒಳಗೆ 1 ತಿಂಗಳ ಹಣ ಜಮಾ ಆಗ್ಬೋದು. ತದನಂತರ ದೀಪಾವಳಿ ಸಂದರ್ಭದಲ್ಲಿ ಅಂದ್ರೆ ಈ ತಿಂಗಳ ಕೊನೆಯಲ್ಲಿ ಇನ್ನೊಂದು ತಿಂಗಳ ಹಣ ಜಮಾ ಆಗ್ಬೋದು ಅನ್ನುವಂತ ಒಂದು ಅಭಿಪ್ರಾಯವನ್ನ ನಾವಿಲ್ಲಿ ಹೇಳ್ಬೋದು. ಆದ್ರೆ ಯಾವಾಗ ಆಗುತ್ತೆ, ಯಾಕೆ ಡಿಲೇ ಆಗಿದೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇನ್ನು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಈಗಾಗಲೇ
ರಾಜ್ಯದ ಸಾಕಷ್ಟು ಕುಟುಂಬಗಳು ಸಹ ಕಂಗೆಟ್ಟು ಕೂತಿದ್ದಾವೆ, ಕಂಗಾಲಾಗಿದ್ದಾವೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ 2,000 ರೂಪಾಯಿ ಹಣ ಹಾಕೋದ್ರಿಂದ ಸಾಕಷ್ಟು ಬಡ ಕುಟುಂಬಗಳಿಗೆ ಸಾಕಷ್ಟು ಉಪಯುಕ್ತ ಆಗ್ತಾ ಇತ್ತು. ಆದರೆ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಹಣ ಹಾಕ್ತಾ ಇರೋದನ್ನ ನೋಡಿದ್ರೆ ಇದೇ ರೀತಿಯಾಗಿ ಪ್ರತಿ ತಿಂಗಳು ಸಹ ಮಹಿಳೆಯರ ಖಾತೆಗೆ ಹಣ ಹಾಕದೆ ನಾವು ಮತ್ತಷ್ಟು ಸಂಕಷ್ಟಕ್ಕೆ ಎದುರಾಗಬೇಕಾಗುತ್ತಾ ಬೆಲೆ ಏರಿಕೆಯ ನಡುವೆ ಅನ್ನುವಂಥದ್ದು ಮಹಿಳೆಯರ ಒಂದು ಬಡ ಕುಟುಂಬದ ಮಹಿಳೆಯರ ಮಾತಾಗಿರುವಂಥದ್ದು. ಅಂದ್ರೆ ಕಳೆದೆರಡು ವರ್ಷಗಳಿಂದ ಗೃಹಲಕ್ಷ್ಮಿಯ ಹಣ ಬಹುತೇಕ ಕುಟುಂಬಗಳ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ವಿಶೇಷವಾಗಿ ಬಡವರಿರ್ಬೋದು, ಮಧ್ಯಮ ವರ್ಗದ ಕುಟುಂಬಗಳು ಈ ಒಂದು 2,000 ರೂಪಾಯಿ ಹಣದಿಂದಾಗಿ ಸಾಕಷ್ಟು ನೆಮ್ಮದಿಯ ನುಟಿಸನ್ನ ಬಿಟ್ಟಿರುವಂತದ್ದು. ಹೀಗಾಗಿ ಹಲವು ಕುಟುಂಬಗಳಲ್ಲಿ ಮಹಿಳೆಯರೇನಿದ್ದಾರೆ, ಸಂಸಾರದ ನೊಗವನ್ನ ಹೊತ್ತಿರುವಂತಹ ಮಹಿಳೆಯರು ಈ ಒಂದು ಪ್ರತಿ ತಿಂಗಳು ಬರುವಂತಹ 2,000 ರೂಪಾಯಿ ಹಣದಿಂದಾಗಿ ಮನೆಗೆ ಬೇಕಾದಂತಹ ಅಗತ್ಯ ಸಾಮಗ್ರಿಗಳಿರ್ಬೋದು, ಮಕ್ಕಳ ಒಂದು ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು, ಮಕ್ಕಳ ಶಿಕ್ಷಣ ಇರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಸಾಕಷ್ಟು ತಮ್ಮ ಒಂದು ಅಗತ್ಯದ ವಸ್ತುಗಳನ್ನ ತೆಗೆದುಕೊಳ್ಳುವಂತಹ ವಿಚಾರಕ್ಕೆ ಈ ಒಂದು 2,000 ರೂಪಾಯಿ ಹಣ ಸಾಕಷ್ಟು ಅನುಕೂಲ ಆಗಿದೆ. ಆದರೆ ಇಲ್ಲೊಂದು ಪ್ರಮುಖವಾಗಿ ಕಾಡುತ್ತಿರುವ ಒಂದು ಅನುಮಾನ ಏನು ಅಂದ್ರೆ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳ ಖಾತೆಗೆ 1-2 ದಿನಗಳಲ್ಲಿ ಜಮಾ ಆಗೋದು ಸಹ ತೀರಾ ಅನುಮಾನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ರಾಜ್ಯ ಸರ್ಕಾರ ಸೂಚನೆಯಂತೆ ಅನರ್ಹ BPL ಕಾರ್ಡ್ಗಳ ರದ್ದತಿ ಪ್ರಕ್ರಿಯೆ ಸಹ ಈಗಾಗಲೇ ಚಾಲನೆಯಲ್ಲಿದೆ. ಹೀಗಾಗಿ ಹಲವು BPL ಕಾರ್ಡ್ಗಳು APL ಆಗಿ ಬದಲಾವಣೆ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಉಂಟಾಗುವಂತಹ ಒಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಇನ್ನೂ ವಿಳಂಬವಾಗುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಈ ಒಂದು ಸಮಸ್ಯೆ ಸರಿಯಾಗುವವರೆಗೂ ಮಹಿಳೆಯರ ಖಾತೆಗೆ ಏನು ಪ್ರತಿ ತಿಂಗಳು ರಾಜ್ಯ ಸರ್ಕಾರ ಕೊಡ್ತಾ ಬಂದಿದೆಯಲ್ಲ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುವ ಒಂದು ಸಂಭವ ತೀರಾ ಕಡಿಮೆ ಎನ್ನುವಂತ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಇದಿಷ್ಟು ಇವತ್ತಿನ ಒಂದು ಗೃಹಲಕ್ಷ್ಮಿ ಹಣ ಯಾಕೆ ಬಂದಿಲ್ಲ ಅನ್ನುವಂತ ಒಂದು ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಯಾವಾಗ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ಅನ್ನುವಂತ ಒಂದು ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಹ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗುವ ಮೂಲಕ ಇದೇ ರೀತಿಯಾದಂತಹ ಉತ್ತಮ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನ ಪಡಿಬಹುದು ಅಂತಾನೆ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಮತ್ತೆ ಸಿಗೋಣ.